ನನ್ನ ಪ್ರೀತಿಯ ಬಿ ಎಡ್ ಎಂಟ್ರೆನ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಈ ಒಂದು 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಗಳನ್ನು ಮುಂದುವರಿಸ್ತಾ ಹೋಗೋಣ. ನಾವು ಈ ದಿನ ಹಳೆ ವಿಡಿಯೋದಲ್ಲಿ 10 ಪ್ರಶ್ನೆಗಳಿಗೆ ಉತ್ತರ ನಾವು ನೀಡಿದ್ವಿ. ಇವತ್ತು ನಾವು 11ರಿಂದ ಶುರು ಮಾಡೋಣ. ನೋಡಿ, ಈ 11ನೇ ಪ್ರಶ್ನೆಯಲ್ಲಿ ಏನಿದೆ ನೋಡಿ, ಈ ಕೆಳಗಿನ ಪದಗಳನ್ನು ಇಂಗ್ಲೀಷ್ ನಿಘಂಟಿನಲ್ಲಿ ಬಳಸುವ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಇದಕ್ಕೆ ನನಗೆ ಗ್ರೇಸ್ ಮಾರ್ಕ್ಸ್ ಅಂತ ಹಾಕಿದ್ದೆ, ಯಾಕೆಂದರೆ ಇವರು ಉತ್ತರವನ್ನು ಎಲ್ಲ ಆನ್ಸರ್ಗಳನ್ನು ತಪ್ಪಾಗಿ ಕೊಟ್ಟಿದ್ದರು. ಇದು ನೋಡಿ, ಇದು ಯಾವ ರೀತಿ ಕಂಡುಹಿಡಬೇಕು ಅಂತಂದರೆ, ಇಲ್ಲಿ ನೋಡಿ ಶಾರ್ಟ್ ಫಾಲ್ ಅಂತಿದೆ, ಇದು ನೋಡಿ ಈಗ ಇದಾದ ಒಂದು ಸಿಂಪೋಸಿಸಮ್ ಅಂತಿದೆ, ಇದು ಸ್ಪಾಟ್ಲೈಟ್ ಅಂತಿದೆ, ಸಿಂಬಲ್ ಅಂತಿದೆ, ಅಂದರೆ ಸ್ಪ್ಲಿಟ್ಟಿಂಗ್ ಅಂತಿದೆ. ಇವುಗಳನ್ನು ನಾವು ಯಾವ ರೀತಿ ಜೋಡಿಸ್ಬೇಕಂತಂದರೆ, ಇದು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಈಗ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಬರ್ತಕ್ಕಂತಹ ಅಕ್ಷರಗಳನ್ನು ಮೊದಲಿಂದ ಯಾವ್ದು ಬರ್ತದೋ ಅದನ್ನು ನಾವು ಗುರುತು ಮಾಡಬೇಕು. ಹೇಗೆ ಅಂದರೆ, ಈಗ ನೋಡಿ ಎಲ್ಲ ಕಡೆ ಫಸ್ಟ್ ಅಕ್ಷರ ಎಸ್ ಇದೆ, ಇಲ್ಲೂ ಎಸ್ ಇದೆ, ಎಸ್ 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 ಇದೆ. ಹಾಗಾಗಿ ನೀವು ಎರಡನೇ ಅಕ್ಷರ ನೋಡಬೇಕು. ಎರಡನೇ ಅಕ್ಷರ ಎ ಇಂದ ಝೆಡ್ವರೆಗೂ, ಅಂದರೆ ಎ ಇಂದ ಫಸ್ಟ್ ಯಾವ್ದು ಬರ್ತದೋ ಅದೇ. ಈಗ ನೋಡಿ ಹಿಂಗೆ ಅಂತ ಹೇಳ್ತೀನಿ ನಿಮಗೆ. ಈಗ ನೋಡಿ ಎರಡನೇ ಅಕ್ಷರ ಇಲ್ಲಿ ಹೆಚ್ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ಪಿ ಇದೆ, ಇಲ್ಲಿ ವೈ, ಇದು ಪಿ. ಹಾಗಾದರೆ ನಾವು ಇಂಗ್ಲೀಷ್ ಅಕ್ಷರದಲ್ಲಿ ಹೇಳ್ತಾ ಹೋದಾಗ ಫಸ್ಟ್ ಅಕ್ಷರ ಬರೋದು ಯಾವುದು? ಹೆಚ್ ಬರ್ತದೆ. ಇದು ವೈ ಲಾಸ್ಟಲ್ಲಿ ಬರ್ತದೆ, ಪಿನೂ ಆಮೇಲೆ ಬರ್ತದೆ, ವೈ ಪಿ. ಇಲ್ಲಿ ಎಸ್ ಮೊದಲಿದೆ ನೋಡಿ, ಆಮೇಲೆ ಹೆಚ್ ಬರ್ತದೆ. ಇಂಗ್ಲೀಷ್ನಲ್ಲಿ ಎ ಬಿ ಸಿ ಡಿ ಅಂತ ಹೇಳಿದಾಗ ನಾವು ಕ್ರಮವಾಗಿ ಹೇಳ್ಕೊಂತದಾಗ ಹೆಚ್ ಮೊದಲು ಬರ್ತದೆ, ಹಾಗಾಗಿ ಎ ಫಸ್ಟ್ ಬರ್ತದೆ. ಇದಕ್ಕೆ ಆನ್ಸರ್ ನೋಡಿ, ಫಸ್ಟು ಎ ಆಯಿತು. ಎನ ಟಿಕ್ ಮಾಡ್ಕೋಬೇಕು ಫಸ್ಟು. ನಂತರ ಎರಡನೇದು ಯಾವ್ದು ಬರ್ತದೆ? ಈಗ ಎಸ್ ಎಚ್ ಮುಗೀತು ನೋಡಿ. ಮೂರನೇ ಅಕ್ಷರ ಇಲ್ಲಿ ನೋಡಿ, ಇಲ್ಲಿ ಮೂರನೇ ಅಕ್ಷರ ಓ ಇದೆ, ಇಲ್ಲಿ ಎಮ್ ಇದೆ, ಇಲ್ಲಿ ಓ ಇದೆ, ಇಲ್ಲಿ ಎಮ್ ಇದೆ, ಇಲ್ಲಿ ಎಲ್ ಇದೆ. ನಾವು ಎ ಬಿ ಸಿ ಡಿನ ಹೇಳ್ಕೊಂತ ಹೋದಾಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ನೋಡಿ, ಎಲ್ ಮೊದಲು ಬರ್ತದೆ. ಈಗ ಎಸ್ ಆಯಿತು, ಎರಡನೇ ಅಕ್ಷರ ಇಲ್ಲಿ ಎಚ್ ಇದೆ, ಫಸ್ಟ್ ಬಂದಿದೆ, ಎ ಫಸ್ಟು, ಇ ಸೆಕೆಂಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಎ ಇ ಮತ್ತು ಎ ಇ ಡಿ ಬಿ ಸಿ ಬರಬೇಕಿತ್ತು, ಎ ಇ ಡಿ ಬಿ ಸಿ ಬರಬೇಕಿತ್ತು. ಇಲ್ಲಿ ಆನ್ಸರ್ ಯಾವುದು ಸರಿಯಾಗಿ ಕೊಟ್ಟಿಲ್ಲ, ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬಂತೆ ಅಂತ ಅನ್ಕೊತೀನಿ ನಾನು. ಈ ರೀತಿಯಾಗಿ ಜೋಡಿಸ್ಕೊತ ಹೋಗಬೇಕು ಇದನ್ನು. ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಎ ಇಂದ ಫಸ್ಟ್ ಅಕ್ಷರ ಯಾವ್ದು ಬರ್ತದೋ ನೋಡ್ಕೋಬೇಕು, ಸೆಕೆಂಡ್ ಅಕ್ಷರ ಆಮೇಲೆ ಯಾವ್ದು ಬರ್ತದೆ ನೋಡ್ಕೊಂಬಿಟ್ರೆ ಇದಕ್ಕೆ ಆನ್ಸರು ಸಿಗುತ್ತೆ. ಇಲ್ಲೂ ನಾನು ಮಾಡಿದ್ದೀನಿ ನೋಡಿ, ಇಲ್ಲಿ ಈ ಥರ. ಇಲ್ಲಿ ನೋಡಿ, ಇದಕ್ಕೆ ಎಸ್ ಎಚ್ ಮೊದಲು ಬಂತು, ಆಮೇಲೆ ಎರಡರಲ್ಲಿ ಎಲ್ ಫಸ್ಟ್ ಬರ್ತದೆ, ಸೆಕೆಂಡ್ ಆಯಿತು. ಇದರಲ್ಲಿ ಬಿ 3 ಬರ್ತದೆ. ಈ ಥರ ಎ ಇ ಡಿ ಬಿ ಸಿ ಆನ್ಸರ್ ಬರಬೇಕಿತ್ತು. ಇದಕ್ಕೆ ಅವ್ರು ಆನ್ಸರ್ ಕೊಟ್ಟಿಲ್ಲ, ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ನಂತರ ನೋಡಿ 12ನೇ ನೋಡಿ, ಈಗ ರವಿಯು ಸೀತೆಗೆ ಈ ರೀತಿ ಹೇಳುತ್ತಾನೆ, ನಿನ್ನ ತಾಯಿಯು ನನ್ನ ಅಜ್ಜಿಯ ಮಗಳು ಎಂದು. ಹಾಗಾದರೆ ರವಿ ಮತ್ತು ಸೀತೆಯು ಯಾವ ರೀತಿ ಸಂಬಂಧಿಗಳು ಅಂತ ಕೊಟ್ಟಿದ್ದಾರೆ. ಇವರಿಗೆ ಯಾವ ರೀತಿ, ಈಗ ಇಲ್ಲಿ ಪ್ರಶ್ನೆ ನೀವು ಅರ್ಥ ಮಾಡಬೇಕು. ಲಾಸ್ಟಲ್ಲಿ ರವಿ ಮತ್ತು ಸೀತೆಯು ಯಾವ ರೀತಿ ಸಂಬಂಧಿಗಳು ಅದನ್ನು ನಾವು ಕಂಡುಹಿಡಬೇಕು. ಇವಾಗ ಇಲ್ಲಿ ನೋಡಿ, ರವಿ ಸೀತೆಗೆ ಹೇಳ್ತಾನೆ, ಸೀತೆಗೆ ಈ ರೀತಿ ಹೇಳ್ತಾನೆ, ನಿನ್ನ ತಾಯಿಯು ನನ್ನ ಅಜ್ಜಿಯ ಮಗಳು ಅಂತ. ಅಂದರೆ ಇಲ್ಲಿ ಬರ್ದಿದ್ದೀನಿ ನೋಡಿ 12ನೇ ಪ್ರಶ್ನೆಗೆ. ರವಿ ಸೀತೆಗೆ ಹೇಳ್ತಾನೆ, ನಿನ್ನ ತಾಯಿಯು ನನ್ನ ಅಜ್ಜಿಯ ಮಗಳು. ಅಂದರೆ ನನ್ನ ಅಜ್ಜಿಯ ಮಗಳು ಅಂದರೆ ಈ ತಾಯಿಗೆ 2 ಮಕ್ಕಳು, ರವಿ ಮತ್ತು ಸೀತೆ ಆಗ್ತದೆ ಅಲ್ಲಿಗೆ. ನಿನ್ನ ತಾಯಿ ಅಂದರೆ ರವಿ ಹೇಳ್ತಾನೆ, ನಿನ್ನ ತಾಯಿಯು ನನ್ನ ಅಜ್ಜಿಯ ಮಗಳು. ನನ್ನ ಅಜ್ಜಿಯ ಮಗಳು ಅಂದರೆ ತಾಯಿ ಆಗ್ತಾಳೆ. ತಾಯಿ ಇವರಿಬ್ಬರಿಗೂ ತಾಯಿ ಒಬ್ಬರೇ, ಈ ಅಜ್ಜಿ ಇಬ್ಬರಿಗೂ ಅಜ್ಜಿನೇ. ಹಾಗಾಗಿ ರವಿ ಮತ್ತು ಸೀತೆ ಏನಾಗ್ತಾರಪ್ಪ ಅಂದರೆ ಸಹೋದರ ಸಂಬಂಧಿ. ಇಬ್ಬರು ಅಂದರೆ ಅಣ್ಣ ತಂಗಿ ಆಗ್ಬೋದು ಅಥವಾ ಅಕ್ಕ ತಮ್ಮ ಆಗ್ತಾರೆ. ಇದಕ್ಕೆ ಆನ್ಸರು ಸಿ ಆನ್ಸರ್ ಕರೆಕ್ಟಾಗುತ್ತೆ, ಸೋದರ ಸಂಬಂಧಿ. ಸೋದರ ಅಂದರೆ ಸಹೋದರ ಸಂಬಂಧಿ ಆಗ್ತದೆ. ಇದು ಚಿಕ್ಕಪ್ಪ ಸೊಸೆ ಆಗಲ್ಲ. ಇಲ್ಲಿ ಉದಾಹರಣೆ ಮೇಲ್ಗಡೆ 4 ಅಬ್ಸರ್ವ್ ಮಾಡಿ, ಚಿಕ್ಕಪ್ಪ ಸೊಸೆ ಆಗಲ್ಲ, ತಂದೆ ಮಗಳು ಕೂಡ ಆಗಲ್ಲ, ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೋದರ ಸಂಬಂಧಿ, ಸೋದರ ಅಂದರೆ ಸಹೋದರ. ಇಲ್ಲಿ ನೋಡಿ ಇಂಗ್ಲೀಷ್ ಒಂದ್ಸರಿ ನೀವು ಅಬ್ಸರ್ವ್ ಮಾಡಿಬಿಡಿ, ಕಝಿನ್ ಅಂತ ಕೊಟ್ಟಿದ್ದಾರೆ, ಅಂಕಲ್ ಕೊಟ್ಟಿದ್ದಾರೆ, ಫಾದರ್ ಡಾಟರ್ ಅಂತ ಕೊಟ್ಟಿದ್ದಾರೆ, ನನ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಾವು ಇದಕ್ಕೆ ಸಿ ಆನ್ಸರನ್ನು ಹಾಕಿದ್ವಿ, ಇದಕ್ಕೆ 1 ಮಾರ್ಕ್ಸು ಕೂಡ ಬಂದಿದೆ.
ನಂತರ ನೋಡಿ 13ನೇ ಪ್ರಶ್ನೆ ಅಂತ ಅವನಿಗೆ ಇದು ತುಂಬ ಈಸಿಯಾಗಿದೆ. ಕೆಳಗಿನ ಪದಗಳನ್ನು ತಾರ್ಕಿಕ ಅನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಒಂದನೇದು ಕುರ್ಚಿ, ಎರಡನೇದು ದಿಮ್ಮಿ, ಮೂರನೇದು ಬೀಜ, ನಾಲ್ಕನೇದು ಸಸ್ಯ, ಐದನೇದು ಮರ. ಇದು ನಿಮಗೆಲ್ಲ ಗೊತ್ತಿರ್ತದೆ. ಮೊದಲು ಬೀಜ ಅಂದರೆ ಮೂರನೇದು ಫಸ್ಟು, ಆಮೇಲೆ ಬೀಜ ಏನಾಗುತ್ತೆ, ಸಸ್ಯ ಆಗುತ್ತೆ, ಆಮೇಲೆ ಅದು ಮರ ಆಗುತ್ತೆ, 3, 4, 5, ಆಮೇಲೆ ಅದು ದಿಮ್ಮಿ ಅಂದರೆ ಒಂದು ಮರದ ಕೊರಡು ಥರ ಆಗುತ್ತೆ ದಿಮ್ಮಿ. ನಂತರ ಲಾಸ್ಟ್ ಅದರಲ್ಲಿ ನಾವೇನು ಮಾಡ್ತೀವಿ, ಕುರ್ಚಿ ತಯಾರು ಮಾಡ್ತೀವಿ. ಹಾಗಾದರೆ 3, 4, 5, 2, 1 ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ. 3, 4, 5, 2, 1 ಈ ರೀತಿ ನಾವು ಜೋಡಿಸಿದಾಗ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ 14ನೇ ಪ್ರಶ್ನೆ ಹೇಗಿದೆ ಅಂದರೆ ಇದು ಹೇಳಿಕೆ ರೂಪದ ಒಂದು ಪ್ರಶ್ನೆ. ಕೆಳಗಿನ ಪ್ರಶ್ನೆ ಹೇಳಿಕೆ 1 ಮತ್ತು 2 ಎಂಬ 2 ಊಹೆಗಳಿಂದ ಅನುಸರಿಸಲಾಗುತ್ತದೆ. ನೀವು ಹೇಳಿಕೆ ಮತ್ತು ಕೆಳಗಿನ ಊಹೆಗಳನ್ನು ಪರಿಗಣಿಸಬೇಕು ಮತ್ತು ಹೇಳಿಕೆಯಲ್ಲಿ ಯಾವ ಊಹೆಗಳು ಸೂಚ್ಯವಾಗಿವೆ ಎಂಬುದನ್ನು ನಿರ್ಧರಿಸಬೇಕು. ಹೇಳಿಕೆ ನೋಡಿ, 4 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಗುವನ್ನು ಶಾಲೆಗೆ ಸೇರಿಸಲು ಸೂಚಿಸಲಾಗುತ್ತದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ ಊಹೆಗಳು, ಒಂದನೇದು, ಈ ವಯಸ್ಸಿನಲ್ಲಿ ಮಗು ಹೊಸ ವಿಷಯಗಳನ್ನು ಕಲಿಯಲು ಸಿದ್ಧವಾಗಿದೆ. ಎರಡನೇದು, ಶಾಲೆಗಳು 4 ವರ್ಷದ ನಂತರ ಮಕ್ಕಳನ್ನು ಸೇರಿಸಿಕೊಳ್ಳುವುದಿಲ್ಲ ಅಂತ ಇದೆ. ಈ ಒಂದು ಹೇಳಿಕೆ ಮತ್ತು ಈ ಊಹೆಗಳಿದೆಯಲ್ಲ, ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಎಲ್ಲ ಆನ್ಸರ್ ಕೂಡ ಇದಕ್ಕೆ ತಪ್ಪು ಅನಿಸುತ್ತೆ, ಎಲ್ಲ ಆನ್ಸರ್ ಸರಿ ಕೂಡ ಅನಿಸುತ್ತೆ. ನೋಡಿ ಇಲ್ಲಿ ನೋಡಿ, ಶಾಲೆಗಳು 4 ವರ್ಷದ ನಂತರ ಮಕ್ಕಳನ್ನು ಸೇರಿಸಿಕೊಳ್ಳುವುದಿಲ್ಲ ಅಂತಿದೆ. 4 ವರ್ಷ ನಂತರ ಇದು ಸೇರಿಸ್ಕೊಳ್ಳಲ್ಲ, ಕರೆಕ್ಟ್, ಹೌದು. ಈ ವಯಸ್ಸಿನಲ್ಲಿ ಮಗು ಹೊಸ ವಿಷಯಗಳನ್ನು ಕಲಿಯಲು ಸಿದ್ಧವಾಗಿದೆ. ಇದು ಇದಕ್ಕೆ ಈ 4 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಗುವನ್ನು ಶಾಲೆಗೆ ಸೇರಿಸಲು ಸೂಚಿಸಲಾಗುತ್ತದೆ ಹೇಳಿಕೆ. ಇಲ್ಲಿ ಈ ವಯಸ್ಸಿನಲ್ಲಿ ಮಗು ಹೊಸ ವಿಷಯವನ್ನು ಕಲಿಯಲು ಸಿದ್ಧವಾಗಿದೆ ಅಂತ ಇಲ್ಲಿ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ. ಎರಡನೇ ಆನ್ಸರ್ ಕರೆಕ್ಟ್ ಆಗಲ್ಲ ಇದಕ್ಕೆ. ಹಾಗಾಗಿ ಇದಕ್ಕೆ ಎ ಆನ್ಸರ್, ಕೇವಲ 1 ಮಾತ್ರ ಸೂಚ್ಯವಾಗಿದೆ ಅಂತ ನಾವು ಆನ್ಸರನ್ನು ಟಿಕ್ ಮಾಡಬೇಕಿಲ್ಲಿ. ನಾವು ಇದನ್ನು ಭಾಳ ಹೇಳ್ತೀನಿಲ್ಲ, ಇಲ್ಲಿ ಹೇಳಿಕೆ ಮತ್ತು ಊಹೆಗಳಲ್ಲಿ ಇದು ಆ್ಯಕ್ಚುಲಿ ಇದು ಸುಲಭವಾಗಿ ಕೊಟ್ಟಿದ್ದಾರೆ. ಇನ್ನು ತುಂಬ ಕಷ್ಟವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ. ನಾವು ಗಮನವಿಟ್ಟ ಪ್ರಶ್ನೆಯನ್ನು ಒಂದ್ಸರಿ ಓದಬೇಕು. ಇದಕ್ಕೆ ಏನು ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ. 15ನೇ ಪ್ರಶ್ನೆ ಇವಾಗ, ಒಂದು ಓಟದ ಪಂದ್ಯವು ಯಾವಾಗಲೂ ಡ್ಯಾಶ್ ಹೊಂದಿದೆ. ನೋಡಿ ಯಾವುದೇ ಒಂದು ಸ್ಪರ್ಧೆಯಲ್ಲಿ ನಮಗೆ ನೋಡಿ ಇಲ್ಲಿ ಆಪ್ಷನ್ಸ್ ನೋಡ್ಕೊಳ್ಳಿ. ಎ ಬಹುಮಾನ ಅಂತಿದೆ, ಬಿ ಪ್ರತಿಸ್ಪರ್ಧಿಗಳು, 3ನೇದು ವೀಕ್ಷಕರು, ಡಿ ರೆಫರ್ ಅಂತಿದೆ. ಇದರಲ್ಲಿ ನೋಡಿ ನಾವು ಯಾವುದೇ ಒಂದು ಸ್ಪರ್ಧೆಯಲ್ಲಿ, ಯಾವುದು ಓಟ ಸ್ಪರ್ಧೆ ಆಗಿರ್ಬೋದು, ಯಾವುದೇ ಒಂದು ಸ್ಪರ್ಧೆಯಲ್ಲಿ ಮೊದಲು ಅದಕ್ಕೆ ತಕ್ಕಂಗೆ ಪ್ರತಿಸ್ಪರ್ಧಿ ಇರಬೇಕು. ಇಲ್ಲಿ ನಾವು ಬಹುಮಾನ ಕೊಡ್ತಾರೆ ಎಲ್ಲ ಆಟಕ್ಕಂತೂ ಹೇಳೋಕ್ಕಾಗಲ್ಲ. ವೀಕ್ಷಕರು ಇಲ್ದರೂ ಕೂಡ ಆಟಗಳು ನಡೀತವೆ, ಆದರೆ ರೆಫರಿ ಕೂಡ ಇಲ್ದರೂ ಕೂಡ ಆಟ ನಡೀತವೆ. ನಾವು ಯಾವಾಗಲೂ ಸಣ್ಣ ಆಟ ದೊಡ್ಡ ಆಟ ಯಾವುದೇ ಒಂದು ಆಟವನ್ನು ಆಡಬೇಕಂದಾಗ ಅಲ್ಲಿ ಪ್ರತಿಸ್ಪರ್ಧಿ ಇರಬೇಕು. ಹಾಗಾಗಿ ಇದಕ್ಕೆ ಆನ್ಸರ್ ಬಿ, ಪ್ರತಿಸ್ಪರ್ಧಿಗಳು. ನಮಗೆ ಕಾಂಪಿಟೇಟರ್ ಇರಬೇಕು. ಕಾಂಪಿಟೇಟರ್ ಇಲ್ಲ ಅಂದರೆ ನಾವು ಯಾವುದೇ ಒಂದು ಆಟವನ್ನು ಆಡೋಕ್ಕೆ ಆಗೋದಿಲ್ಲ. ಹಾಗಾಗಿ 15ಕ್ಕೆ ಆನ್ಸರ್ ಬಿ, ಪ್ರತಿಸ್ಪರ್ಧಿಗಳು. ನಮ್ಮ ಈ ಒಂದು ಗಣೇಶ್ ಗುರುಕುಲವನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ಒಂದು ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ನೋಡಿ 16ನೇದು ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ 10 ಪೆನ್ಸಿಲ್ಗಳನ್ನು ₹50ಕ್ಕೆ ಖರೀದಿಸಿ ಅವುಗಳನ್ನು ₹60ಕ್ಕೆ ಮಾರುತ್ತಾನೆ. ಶೇಕಡಾವಾರು ಲೆಕ್ಕದಲ್ಲಿ ಅವನ ಲಾಭವೇನು ಅಂತ ಕೇಳಿದರೆ, ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ. ಇದು ಈ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಯಾವ ರೀತಿ ಕನ್ಫ್ಯೂಷನ್ನ ಮಾಡ್ಕೋಬಾರ್ದು. ಒಬ್ಬ ವ್ಯಕ್ತಿ 10 ಪೆನ್ಸಿಲನ್ನು ₹50ಕ್ಕೆ ಖರೀದಿ ಮಾಡಿದ್ದಾನೆ, ₹60ಕ್ಕೆ ಮಾರಾಟ ಮಾಡಿದ್ದಾನೆ. ಅಂದರೆ ಅವನಿಗೆ ₹10 ಲಾಭ ಆಯಿತು. ಇಲ್ಲಿ ₹50 ಖರೀದಿ ಮಾಡೋದ್ರಿಂದ ಅವನಿಗೇನಾಯಿತು, ₹10 ಲಾಭ ಆಯಿತು. ಹಾಗಾದರೆ 100ಕ್ಕೆ ಎಷ್ಟು ಲಾಭ ಆಗುತ್ತೆ ಅವನಿಗೆ? ನೋಡಿ ಲೆಕ್ಕವನ್ನು ಮಾಡಿದ ನಾನು ಇಲ್ಲಿ, ನೀವು ಎಷ್ಟು ಖರೀದಿ ಮಾಡಿದ್ದು ನೋಡಬೇಕು, ಮಾರಾಟಕ್ಕೆ ಮಾಡಿದ್ದು ಬರಲ್ಲ ಇಲ್ಲಿ. ನೋಡಿ ₹50ಕ್ಕೆ ₹10 ಲಾಭ ಆಯಿತು. ಹಾಗಾದರೆ 100ಕ್ಕೆ ಎಷ್ಟು? ಇದು ನಾವು ಇದನ್ನು ಹೊಡೆದಾಕ್ತೀವಿ. ಈ ಸೊನ್ನೆಗೆ ಹೋಯಿತು. 5 1 5 2 10, ಈ 0 ಆಗಿರ್ತದೆ. ಹಾಗೆ ಇಲ್ಲಿ 20 ಆನ್ಸರ್ ಬಂತು. ಶೇಕಡ 20ರಷ್ಟು ಅವನಿಗೆ ಲಾಭ ಆಗುತ್ತೆ. ಒಂದು ವೇಳೆ ಅವನು ಶೇಕಡ ಲಾಭ ಅಂದರೆ ₹50ಕ್ಕೆ ₹10 ಲಾಭ ಆದರೆ 100ಕ್ಕೆ ₹20 ಲಾಭ ಆಗ್ತಿತ್ತು. ಈ 16ನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. 16ನೇದಕ್ಕೆ ಸಿ ಆನ್ಸರ್ ರೈಟ್ ಆನ್ಸರ್. ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. 17ನೇ ಪ್ರಶ್ನೆ ನೋಡಿ. ಈಗ
ಲಕ್ಷ್ಮಿಯು ರಮ್ಯಾಗಿಂತ ಎತ್ತರ ಆದರೆ ಸುಸ್ಮಿತಾಗಿಂತ ಚಿಕ್ಕವಳಾಗಿದ್ದರೆ ಮತ್ತು ರಮ್ಯ ಹೇಮಾಳಂತೆ ಎತ್ತರ ಆದರೆ ಅವಂತಿಗಿಂತ ಎತ್ತರವಾಗಿದ್ದರೆ ಹೇಮ ಏನು? ಇಷ್ಟರಲ್ಲಿ ಹೇಮ ಏನಾಗ್ತಾಳೆ? ನಾವು ಇದನ್ನು ಈ ಥರ ಒಂದು ನಕ್ಷೆಯಲ್ಲಿ ಹಾಕೋಬೇಕು. ಫಸ್ಟು ನೋಡಿ, ಲಕ್ಷ್ಮಿ ರಮ್ಯಗಿಂತ ಎತ್ತರ ಮತ್ತು ಸುಷ್ಮಿತಗಿಂತ ಚಿಕ್ಕವಳು, ಎತ್ತರದಲ್ಲಿ ಸಣ್ಣವಳು. ರಮ್ಯ ಮತ್ತು ಹೇಮ ಇಬ್ಬರು ಸಮ ಇದ್ದಾರೆ ಮತ್ತು ಹೇಮಗಿಂತ ಅವಂತಿ ಸ್ವಲ್ಪ ಚಿಕ್ಕವಳಿದ್ದಾಳೆ, ಎತ್ತರದಲ್ಲಿ ಹೈಟ್ ಕಡಿಮೆ ಇದ್ದಾಳೆ ಅವಳು. ಹಾಗಾಗಿ ಇಲ್ಲಿ ಏನು ಪ್ರಶ್ನೆ ಕೇಳಿದ್ರೆ ಅಂದರೆ, ನೀವು ಪ್ರಶ್ನೆಯನ್ನು ಗಮನ ನೋಡಬೇಕು. ಹೇಮ ಏನಾಗಾದರೆ ರಮ್ಯಾಗಿಂತ ಕಡಿಮೆ ಎತ್ತರನಾ? ನೋಡಿ ಇಲ್ಲಿ ಪ್ರಶ್ನೆ ನೋಡ್ತಗೋಣ. ಈಗ ಹೇಮ ರಮ್ಯಗಿಂತ ಕಡಿಮೆ ಎತ್ತರ, ಹೇಮ ರಮ್ಯಗಿಂತ ಕಡಿಮೆ ಎತ್ತರ ಬರಲ್ಲ. ರಮ್ಯ ಮತ್ತು ಹೇಮ ಸಮವಾಗಿದ್ದಾರೆ. ಅವಂತಿಗಿಂತ ಎತ್ತರ ನೋಡೋಣ ಇದನ್ನು. ಹೇಮ ಅವಂತಿಗಿಂತ ಎತ್ತರ ಅಂತ ಕೇಳಿದ್ದಾರೆ ಇಲ್ಲಿ. ಸುಷ್ಮಿತಾಗಿಂತ ಎತ್ತರ, ಇದು ಬರಲ್ಲ. ಸುಷ್ಮಿತ ಎತ್ತರ ಇಲ್ಲ, ಹೇಮ ಸ್ವಲ್ಪ ಚಿಕ್ಕವಳಿದ್ದಾಳೆ ಹೈಟಲ್ಲಿ. ಲಕ್ಷ್ಮಿಗಿಂತ ಕಡಿಮೆ ಎತ್ತರ, ಹೇಮ ಲಕ್ಷ್ಮಿಗಿಂತ ಕಡಿಮೆ ಎತ್ತರವಾಗಿದ್ದಾಳೆ. ನಾವು ಇದಕ್ಕೆ ಲಕ್ಷ್ಮಿಗಿಂತ ಎತ್ತರ ಕಡಿಮೆ ಅಂತ ಹಾಕಿದ್ವಿ, ಇದಕ್ಕೆ 1 ಮಾರ್ಕ್ಸ್ ಸಿಕ್ಕಿದೆ ನಮಗೆ. ಇದು ಕೂಡ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದಾರೆ. ಅವಂತಿಗಿಂತ ಎತ್ತರ ಇದು ಸರಿಯಾಗುತ್ತೆ, ಲಕ್ಷ್ಮಿಗಿಂತ ಕಡಿಮೆ ಎತ್ತರ ಕೂಡ ಸರಿಯಾಗುತ್ತೆ. ನಾವು ಇಂಗ್ಲೀಷ್ನಲ್ಲಿ ಒಂದು ಸರಿ ಓದ್ಕೋಬೇಕು. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಕೆಲವು ವರ್ಡ್ಸ್ಗಳನ್ನು ನೋಡಿದಾಗ ನಮಗೆ ಕನ್ಫರ್ಮೇಷನಾಗಿ ಆನ್ಸರ್ ಗೊತ್ತಾಗುತ್ತೆ. ಇದಕ್ಕೆ ಡಿ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ. ಲಕ್ಷ್ಮಿಗಿಂತ ಕಡಿಮೆ ಎತ್ತರವಾಗಿದ್ದಾಳೆ ಹೇಮ, ಇದು ಮಾತ್ರ ಸ್ಪೆಸಿಫಿಕ್ಕಾಗಿ ಆನ್ಸರ್ ಆಗಿದೆ. ಇದು ಡಿ ನಾವು ಆನ್ಸರ್ ಮಾಡಿದ್ವಿ, ಇದಕ್ಕೆ 1 ಮಾರ್ಕ್ಸ್ ಬಂದಿದೆ ಅಂತ. ನೋಡಿ 18ನೇ ಪ್ರಶ್ನೆ ನೋಡ್ತಗೋಣ. ಈಗ ಇದು ಕೂಡ ಒಂದು ಹೇಳಿಕೆ ರೂಪದ ಒಂದು ಪ್ರಶ್ನೆ. ಕೆಲವರು ಕ್ರೂರರು ಎಂಬ ಹೇಳಿಕೆಯು ತಪ್ಪಾಗಿದ್ದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸತ್ಯವಾಗಿದೆ ಅಂತ ಕೇಳಿದ್ದಾರೆ. ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕೆಲವರು ಕ್ರೂರಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಮ್ ಮೆನ್ ಆರ್ ಕ್ರೂಯಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಗ್ಲೀಷ್ ನೋಡ್ಕೊಳ್ಳಿ, ಸಮ್ ಮೆನ್ ಆರ್ ಕ್ರೂಯಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಲವು ಗಂಡಸರು ಕ್ರೂರಿಗಳು ಅಂತ ಕೊಟ್ಟಾರೆ. ಇಲ್ಲಿ ನಾವು ನೋಡೋಣ, ಎಲ್ಲ ಪುರುಷರು ಕ್ರೂರಿಗಳು, ಇಲ್ಲಿ ಆ ಥರ ಹೇಳಿಕೆ ಬಂದಿಲ್ಲ. ತಪ್ಪಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಪುರುಷರು ಕ್ರೂರಿಗಳು, ಇದು ನೀವು ನಕ್ಷೆ ಹಾಕಿ ನೋಡಿದ್ರೆ ಗೊತ್ತಾಗತ್ತೆ. ಯಾವುದೇ ಪುರುಷರು ಕ್ರೂರಿಗಳಲ್ಲ, ಕೆಲವು ಪುರುಷರು ಕ್ರೂರಿಗಳಲ್ಲ. ಇಲ್ಲಿ 3ನೇ ಹೇಳಿಕೆ ಸರಿಯಾಗಿದೆ. ಕೆಲವು ಪುರುಷರು ಕ್ರೂರಿಗಳಲ್ಲ. ಕೆಲವರು ಅಂದರೆ ಅದರಲ್ಲಿ ಸ್ವಲ್ಪ ಜನ ಕ್ರೂರಿಗಳಾಗಿರ್ಬೋದು ಅಥವಾ ಕ್ರೂರಿಗಳಾಗದೇ ಇರ್ಬೋದು. ಹಾಗಾಗಿ ಹೇಳಿಕೆ ತಪ್ಪಾಗಿದ್ದರೆ ಒಂದು ವೇಳೆ ಇದರಲ್ಲಿ ಇದನ್ನು ಹೆಂಗೆ ಬರಿಬೋದು ಅಂದರೆ, ಕೆಲವು ಪುರುಷರು ಕ್ರೂರಿಗಳಲ್ಲ ಅಂತಲೂ ಕೂಡ ಬರೀಬಹುದು. ಹಾಗಾಗಿ ಇದಕ್ಕೆ 18ಕ್ಕೆ 3ನೇ ಆನ್ಸರ್ ಕರೆಕ್ಟ್ ಆಗುತ್ತೆ. ಈ ಕೋಡ್ಗಳಲ್ಲಿ ನೋಡಿ 1, 3 ಅಂತ ಕೊಟ್ಟಿದ್ದಾರೆ, 1, 2 ಅಂತ ಕೊಟ್ಟಿದ್ದಾರೆ, 2, 3 ಅಂತ ಕೊಟ್ಟಿದ್ದಾರೆ, ಡಿ 3 ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಪಕ್ಕಾ ಆನ್ಸರ್ ಡಿ 3. ಕೆಲವು ಪುರುಷರು ಕ್ರೂರಿಗಳಲ್ಲ ಅಂತ ಈ ಒಂದು ಹೇಳಿಕೆ ಇಲ್ಲಿ ಸರಿಯಾಗುತ್ತೆ. ನಂತರ ನೋಡಿ, ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ 19ನೇ ಲೆಕ್ಕವನ್ನು ನೋಡೋಣ. ಕೊಟ್ಟಿರುವ ಸಾದೃಶ್ಯವನ್ನು ಪೂರ್ಣಗೊಳಿಸಿ. ಇಲಿ ಪ್ಲೇಗ್, ನಾಯಿಗಳು ರೇಬಿಸ್. ಯಾಕೆಂದರೆ ಹುಚ್ಚುನಾಯಿ ಕಡಿದಿಂದ ನಮಗೆ ರೇಬಿಸ್ ರೋಗ ಬರ್ತದೆ ಅಂತ ಗೊತ್ತಿದೆ. ಡೆಂಗ್ಯೂ ಸೊಳ್ಳೆಯಿಂದ, ಮಲೇರಿಯಾ ಕೂಡ ಅಷ್ಟೇ, ಟಿಟಾನಿಸ್ ಇದು ಕೂಡ ಬೇರೆ ಒಂದು ಇದರಿಂದ ಬರ್ತಕ್ಕಂಥದ್ದು. ಹಾಗಾಗಿ ರೇಬಿಸ್ ಇದು ನಾಯಿಂದನೇ ಬರ್ತಕ್ಕಂಥದ್ದು. ಇದಕ್ಕೆ 19ಕ್ಕೆ ಡಿ ರೇಬಿಸ್ ಇದಕ್ಕೆ ಕರೆಕ್ಟ್ ಆಗುತ್ತೆ, ಡಿ ಆನ್ಸರ್. ನೋಡಿ 20ನೇದು ಭಾಳ ಇದನ್ನು ಸುಮಾರು ಸರಿ ಕೇಳಿದರೆ ಪ್ರಶ್ನೆಯನ್ನು. ಪುಸ್ತಕದ ಅಗತ್ಯ ಭಾಗವಾಗಿರುವ ಕೆಳಗಿನವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೋಡಿ ಪುಸ್ತಕದಲ್ಲಿ ಏನು ಅಗತ್ಯವಾಗ ಶಿಕ್ಷಣ, ಚಿತ್ರಗಳು, ಪುಟಗಳು, ಜ್ಞಾನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಪುಟಗಳಂತಂದು ಹಾಕಿದ್ವಿ, ಇದಕ್ಕೆ 1 ಮಾರ್ಕ್ಸ್ ಸಿಕ್ಕಿದೆ ನಮಗೆ. ನೋಡಿ ಪುಸ್ತಕದಲ್ಲಿ ಚಿತ್ರಗಳನ್ನು ಕೊಟ್ಟಿರ್ತಾರೆ, ಶಿಕ್ಷಣವನ್ನು ಕೊಟ್ಟಿರ್ತಾರೆ ಮತ್ತು ಕೆಲವು ವಿಷಯದ ಬಗ್ಗೆ ಜ್ಞಾನವನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಪುಟಗಳೇ ಇಲ್ಲ ಅಂದರೆ, ಆ ಪುಸ್ತಕದಲ್ಲಿ ಪುಟಗಳೇ ಇಲ್ಲ ಅಂದಾಗ ನೀವು ಯಾವ ರೀತಿ ಅದನ್ನು ನೋಡೋಕ್ಕಾಗತ್ತೆ? ಶಿಕ್ಷಣ, ಚಿತ್ರಗಳು, ಜ್ಞಾನ ಎಲ್ಲವನ್ನೂ ಕೊಡ್ತಾರೆ ಕರೆಕ್ಟು. ಅದರಲ್ಲಿ ಪುಟಗಳೇ ಇಲ್ಲ ಅಂದರೆ ನೀವು ಯಾವ ರೀತಿ ನೋಡ್ತೀರಿ? ಇವನ್ನೆಲ್ಲ ನೋಡೋಕ್ಕಾಗಲ್ಲ. ಹಾಗಾಗಿ ಪುಸ್ತಕದಲ್ಲಿ ಫಸ್ಟು ಪುಟಗಳಿರಬೇಕು. ಹಾಗಾಗಿ 20ಕ್ಕೆ ರೈಟ್ ಆನ್ಸರ್ ಪುಟಗಳು, ಸಿ. ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.